ಇಲ್ಲ ಅದು ಅಲ್ಲ, ಯಾವಾಗಲೂ ಮುಂಚೆ 5% ಇತ್ತು, ಅದನ್ನ ಕೋವಿಡ್ ಆದಮೇಲೆ 10% ಮಾಡಿದ್ರು. ಅದನ್ನು ಈ ವರ್ಷ ನಾವು ಬಿಕಾಸ್ ಈ ಎಕ್ಸಾಮಿನೇಷನಲ್ಲಿ ವೆಬ್ಕಾಸ್ಟಿಂಗ್ ಇದೆಲ್ಲ ಮಾಡಿದಾಗ ಸ್ವಲ್ಪ ಡೌನ್ಫಾಲ್ ಇರುತ್ತೆ ಅಂತೇಳಿ ನಮಗೆ ಎಕ್ಸ್ಪೆಕ್ಟೆಡ್ ಇತ್ತು. ಅದ್ರ ಜೊತೆಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ಸ್ ಎಲ್ಲ ಮಾಡೋದ್ರಿಂದ ಅವ್ರಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಕಾನ್ಫಿಡೆನ್ಸ್ ಕೊಟ್ಬಿಟ್ಟು ಅದು ಆದಮೇಲೆ ಮತ್ತೆ ಅವರಿಗೆ ಎಕ್ಸಾಮ್ನ ತೊಗೊಳೋದಕ್ಕೆ ಅನುಕೂಲ ಆಗಬೇಕು ಅಂಥೇಳಿ. ಸೊ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗಲೂ ಏನಾದ್ರು ಇದೆಯಾ ಅಂತ ಹೇಳಿ ನಾವು ಅದನ್ನ ಸ್ಟ್ರಿಕ್ಟಾಗಿ ಈ ವರ್ಷ ಮಾತ್ರ ಅಂತೇಳಿ ಆರ್ಡರ್ ಮೆನ್ಷನ್ ಇಲ್ಲ 20% ಓನ್ಲಿ ಫಾರ್ ದಿಸ್ ಇಯರ್. ಮತ್ತೆ ನೆಕ್ಸ್ಟ್ ಇಯರಿಂದ ಅದು ಫಾಲ್ ಬ್ಯಾಕ್ ಆಗ್ತದೆ ಮೋಸ್ಟ್ಲಿ 10%ಗೆ ಇದ್ರೆ. ಮತ್ತು ಫರ್ದರ್ ವಿ ವಾಂಟ್ ಟು ರೆಡ್ಯೂಸ್ ಇಟ್ ಫರ್ದರ್ ಆಲ್ಸೋ ಡಿಪೆಂಡಿಂಗ್ ಆನ್ ನಮ್ದು ಏನು ಪ್ರೋಗ್ರೆಸ್ ಆಗುತ್ತೆ ಅದ್ರ ಮೇಲೆ ಮಾಡೋದು ಅಂತ ಹೇಳಿ. ಇಲ್ಲ ಈ ವರ್ಷದ್ದಲ್ಲ, ಈ ವರ್ಷ ನೆಕ್ಸ್ಟ್ ಇಯರಿಗೆಲ್ಲ ಕೊಡಕ್ಕೆ ಹೋಗಬೇಡಿ, ಏನಿದೆ ಅದೇ ಜೆನ್ಯೂನಿಟಿ ಕಾಪಾಡಿ ಅಂತ ಹೇಳಿ. ಬಿಕಾಸ್ ನಮ್ದು ಫಾಲ್ ಆಗ್ತದೆ. ಬಿಕಾಸ್ ಯಾಕೆಂದರೆ ಈ ವೆಬ್ಕಾಸ್ಟಿಂಗಲ್ಲಿ ಸ್ವಲ್ಪ ಈ ರೂಲ್ಸ್, ಈ ಎಕ್ಸಾಮಿನೇಷನ್ ನಡವಳಿಕೆ ಏನಿದೆ ಅದನ್ನು ಒಂದು ಕಂಟ್ರೋಲಿಗೆ ಹತೋಟಿಗೆ ತರಬೇಕು ಅಂತೇಳಿ ಮಾಡಿರೋದಕ್ಕೋಸ್ಕರ ಗ್ರೀಸ್ ಮಾರ್ಕ್ಸ್ ಕೊಟ್ಟಿರೋದು. ಬಟ್ ಈ ವರ್ಷ ಮಾತ್ರ ನೆಕ್ಸ್ಟ್ ಇಯರಿಗೆ ಇರಲ್ಲ. ನೆಕ್ಸ್ಟ್ ಇಯರಿಗೆ ಅದನ್ನು ಹೇಳಿದ್ವಿ. ಹೌದು ಅದನ್ನ ಏನು ಅಂದರೆ ಬಿಕಾಸ್ ಇವಾಗೆಲ್ಲ ವೆಬ್ಕಾಸ್ಟಿಂಗ್ ಮಾಡಿ ಬಿಕಾಸ್ ವೇರಿಯೇಷನ್ಸ್ ಆಯ್ತಲ್ಲ. ಎಕ್ಸಾಮಿನೇಷನಲ್ಲಿ ಆ ಪವಿತ್ರತೆಯನ್ನು ಕಾಪಾಡಬೇಕು. ನಾನು ಜಾಸ್ತಿ ಅದು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಪ್ಲಸ್ ಮಕ್ಕಳಿಗೂ ಕೂಡ ಇವಾಗ ಏನು ಸೆಕೆಂಡ್ ಆ್ಯಂಡ್ ಥರ್ಡ್ ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ಕ್ಲಾಸಸ್ ಶುರು ಆದಮೇಲೆ ಅಲ್ಲೂ ತೊಗೊಂಡು ಅವ್ರು ಮತ್ತೆ ಇಂಪ್ರೂವ್ ಮಾಡೋದಕ್ಕೂ ಅವಕಾಶ ಇರುತ್ತೆ. ಆ ಟೈಮಲ್ಲಿ ಮತ್ತೆ 20% ಕೊಡೋದಿಲ್ಲ, ಇರೋದಿಲ್ಲ ಮತ್ತೆ. ಇಲ್ಲ ಅದನ್ನೆಲ್ಲ ನಾನಲ್ಲ ಹೈಯರ್ ಎಜುಕೇಷನ್ ಇವರು ಅವ್ರು ಏನು ತೀರ್ಮಾನ ತಗೊಳ್ತಾರೋ ಅವ್ರಿಗೆ ಗೊತ್ತಾಗ್ತದೆ. ನಾನು ಹೆಚ್ಚು ಇನ್ವಾಲ್ವ್ಮೆಂಟ್ ನಾನು ಮಾಡೋದಿಲ್ಲ. ನಾನು ಅಪ್ ಟು 12th ಸ್ಟ್ಯಾಂಡರ್ಡ್ವರೆಗೂ ಇರೋದ್ರಿಂದ ನಮ್ಮದು ಲೆವೆಲಲ್ಲಿ ಇಲ್ಲ ಶಿಕ್ಷಣ ಗುಣಮಟ್ಟ ನಾವೆಲ್ಲ ಚೆನ್ನಾಗಿ ಮಾಡ್ತೀವಿ, ಅದೆಲ್ಲ ಏನೂ ತೊಂದರೆ ಇಲ್ಲ. ಈ ಪರೀಕ್ಷಾ ನಡವಳಿಕೆಗಳನ್ನು ನಾವು ಹೆಚ್ಚು ಚರ್ಚೆ ಮಾಡೋದಕ್ಕೂ ಹೋಗೋದಿಲ್ಲ. ಒಂದು ಹಂತಕ್ಕೆ ತರಬೇಕಾಗಿತ್ತು, ಒಂದು ಹಂತಕ್ಕೆ ತಂದು ಒಳ್ಳೇದಾಗ್ತದೆ, ಮಕ್ಕಳಿಗೆ ಒಳ್ಳೆ ಆಗೋದ ರೀತಿಯಲ್ಲೇ ನಾವು ತಗೊಂಡು ಹೋಗ್ತೀವಿ. ಅದೆಲ್ಲ ಇಲ್ಲ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗ್ತದೆ, ಯೂಸ್ ಆಗಿಲ್ಲ ಅಂತ ಹೇಳಲ್ಲ. ಈ ಮಕ್ಕಳನ್ನ ಹಂಗಾರೆ ಫೇಲ್ ಮಾಡಿ ಅಂದ್ಬಿಟ್ರೇನೂ ಕಷ್ಟ ಆಗ್ತದೆ. ಬಟ್ ಅದು ಓನ್ಲಿ ಈ ವರ್ಷಕ್ಕೆ ಮಾತ್ರ. ಆಮೇಲೆ ಇವರೆಲ್ಲ 6ನೇ ಕ್ಲಾಸು 7ನೇ ಕ್ಲಾಸು ಕೋವಿಡಲ್ಲಿ 100% ಪಾಸ್ ಆದವರು, ಕ್ಲಾಸಸ್ಸು ಹೋಗಿರೋದಿಲ್ಲ. ಇದೆಲ್ಲದೂ ಕೂಡ ಏನಾಗಿದೆ, ಎಲ್ಲದೂ ಸೇರಿ ಒಂದು ಸತಿ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಈ ಕುಸಿತ ಕಂಡಿದ್ದು. ಮತ್ತು ಎಕ್ಸಾಮಿನೇಷನ್ ನಡವಳಿಕೆಯನ್ನು ಕೂಡ ನಾವು ನೋಡಿಕೊಂಡು ಅದನ್ನ ಹುಷಾರಾಗಿ ಇವಾಗ ಏನಾಗುತ್ತೆ ರೆಸ್ಪಾನ್ಸಿಬಿಲಿಟಿ, ಈಗ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು. ಅದೇ ಹೇಳಿದ್ದು ಮಾನ್ಯ ಮುಖ್ಯಮಂತ್ರಿಗಳು, ಅಕೌಂಟಬಿಲಿಟಿ ಟೀಚರ್ಸು ಮತ್ತು ಡಿಪಾರ್ಟ್ಮೆಂಟ್ ಆಫೀಸರ್ಸು ಎಲ್ಲ ತೊಗೊಂಡ್ರೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ, ಅದನ್ನು ಮಾಡಿ ಅಂತೇಳಿ ಹೇಳಿದ್ದಾರೆ. ನಾವು 1 ವರ್ಷದೊಳಗೆ ಅದನ್ನು ಪ್ಲ್ಯಾನ್ ಇಟ್ಕೊಂಡು ನಾವು ಶೈಕ್ಷಣಿಕ ವರ್ಷ ಆರಂಭ ಆಗಿದೆ. ಶಾಲೆಗಳ ಪಟ್ಟಿಯಿಂದ ಅನಧಿಕೃತ ಮತ್ತು ಅಧಿಕೃತ ಪಟ್ಟಿ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಇಲ್ಲ, ಅದೆಲ್ಲ ಫೈನಲ್ ಆಗಿ ಈಗ ಆಗಿದೆ. ರಾಜ್ಯದಲ್ಲಿ ಫುಲ್ ಟೈಮ್ ಶಿಕ್ಷಣ ಸಚಿವರು ಇಲ್ಲ ಅಂತ. ಫುಲ್ ಟೈಮ್ ಶಿಕ್ಷಣ ಸಚಿವರು ಯಾರು ಹೇಳಿದ್ದು? ಸುರೇಶ್ ಕುಮಾರ್ ಮಾಜಿ ಶಿಕ್ಷಣ ಸಚಿವರು. ಮಾಜಿ ಶಿಕ್ಷಣ ಈಗ ಹಾಲಿ ನಾನು ನಡ್ಕೊಂಡು ಹೋಗ್ತೀನಿ. ನನಗೆ ಗೊತ್ತಿದೆ ಹೆಂಗೆ ಇಲಾಖೆನ ನಡೆಸ್ಬೇಕಂತ. ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಡೈರೆಕ್ಷನ್ಸ್ ಕೊಟ್ಟಿದ್ದು, ಅದು ಮಾಡ್ಕೊಂಡು ಹೋಗಿ. ಫುಲ್ ಟೈಮ್ ಶಿಕ್ಷಣ ಸಚಿವರು ಇಲ್ಲ ಅಂತ ಹೇಳಿದ್ದಾರೆ ಸರ್. ಇಲ್ಲ, ಅವ್ರಿಗೆ ನಾನು ಕಾಣಿಸ್ತಾ ಇಲ್ಲ ಅಷ್ಟೇ. ಯಾಕೆಂದ್ರೆ ವಿರೋಧ ಪಕ್ಷದಲ್ಲಿ ಅವ್ರು ಸರಿಯಾಗಿ ಕೂತ್ಕೊಂಡೇ ಇಲ್ಲ. ಫಸ್ಟಿಗೆ ಅವ್ರಿಗೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಸರಿ ಕೆಲಸ ಮಾಡೋಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.